ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೀನಿಕ್ ಸಾಗಾ. ಇವಾಗ ಟೈಮ್ ಬಂದು ಮಾರ್ನಿಂಗ್ 7 AM. ನಾವು ಹೋಗ್ತಿರೋ ಪ್ಲೇಸ್ನ ಎಂಟ್ರಿ ಟೈಮಿಂಗ್ ಬಂದೆ ಇವತ್ತು 9 to 11 AM ಆಗಿರುತ್ತೆ. ಸೊ ಮನೇನ ಸ್ವಲ್ಪ ಬೇಗ ಬಿಡಬೇಕಾಯ್ತು. ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಅ ಮೋಸ್ಟ್ ನೋನ್ ಎಲಿಫೆಂಟ್ ಕ್ಯಾಂಪ್ ಇನ್ ಕೂರ್ಗ್, ವಿಚ್ ಈಸ್ ದುಬಾರೆ ಎಲಿಫೆಂಟ್ ಕ್ಯಾಂಪ್, ಕುಶಾಲನಗರ್. ನೀವು ಎಲಿಫೆಂಟ್ ಕ್ಯಾಂಪ್ ರೀಚ್ ಆಗಬೇಕು ಅಂದರೆ ಈ ಕಾವೇರಿ ರಿವರ್ನ ದಾಟಿ ಆ ಸೈಡ್ ಹೋಗ್ಬೇಕು. ಇಲ್ಲಿ ನೀವೊಂದು ಅಪ್ರಾಕ್ಸ್ 200 ಮೀಟರ್ಸ್ ವಾಕ್ ಮಾಡಬೇಕಷ್ಟೆ. ಇವಾಗ ವಿ ಆರ್ ಎಂಟರಿಂಗ್ ಇನ್ ಟು ಸಮ್ಮರ್, ಸೊ ನೀರಿನ ಮಟ್ಟ ಕಮ್ಮಿ ಇತ್ತು. ಸೊ ಬೈ ವಾಕ್ ಯು ಕ್ಯಾನ್ ಜಸ್ಟ್ ಕ್ರಾಸ್ ದ ರಿವರ್. ಮಳೆಗಾಲದಲ್ಲಿ ವಾಟರ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ನೀವು ಈ ರೀತಿ ಕ್ರಾಸ್ ಮಾಡೋಕ್ಕಾಗಲ್ಲ. ಸೊ ಆಗ ಬೋಟ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಇಲ್ಲಿ ನಿಮಗೆ ನಾನು ಆಗಲೇ ಹೇಳಿದಾಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ಎಂಟ್ರಿ ಟೈಮಿಂಗ್ ಬಂದು ಬೆಳಗ್ಗೆ 9 AM to 11 AM, ಸಂಜೆ 4:30 to 5:30 PM. ಮಿಡಲಲ್ಲಿ ನಿಮಗೆ ಯಾವುದೇ ರೀತಿ ಎಂಟ್ರಿ ಇರೋದಿಲ್ಲ. ಫೈನಲಿ ಕ್ಯಾಂಪ್ ಬಂದು ರೀಚ್ ಆದ್ವಿ. ಬನ್ನಿ ನೋಡೋಣ ಯಾವ ಥರ ಇದೆ ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್. ಇಲ್ಲಿ ನಿಮಗೆ ಎಂಟ್ರಿ ಆಗಿದ ತಕ್ಷಣನೇ ಒಂದಿಷ್ಟು ಆನೆಗಳನ್ನ ಲೈನಾಗಿ ಕಟ್ಟಾಕಿರೋದು ನೋಡೋಕೆ ಸಿಗುತ್ತೆ. ಸೊ ನೀವೇ ನೋಡಿ. ವೀಕೆಂಡ್ಸಲ್ಲಿ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ. ಸೊ ನಾವು ಪ್ಲ್ಯಾನ್ ಮಾಡೇ ವೀಕ್ ಡೇಸ್ ಬಂದಿದ್ವಿ, ಬಟ್ ಸ್ಟಿಲ್ ನೀವೇ ನೋಡ್ತಿರೋ ಹಾಗೆ ತುಂಬಾ ಜನ ಇದ್ದರು ವೀಕ್ ಡೇಸಲ್ಲೂ. ಸೊ ಜನ ಆನೆ ನೋಡೋಕ್ಕೂ ಬರ್ತಾರೆ ಅಂತ ಇವಾಗಲೇ ಗೊತ್ತಾಗಿತ್ತು. ಇಲ್ಲಿನ ಎಂಟ್ರಿ ಫೀಸ್ ನಿಮ್ಗೆ ಹೇಳಲಿಲ್ಲ ಅಲ್ಲ. ಇಲ್ಲಿನ ಎಂಟ್ರಿ ಫೀಸ್ ಬಂದು ಪರ್ ಪರ್ಸನ್ 120 ಆನ್ ವೀಕ್ ಡೇಸ್. ಅದೇ ವೀಕೆಂಡ್ಸಲ್ಲಾದರೆ 140 rupees. ಇಲ್ಲಿ ಕ್ಯಾಂಪ್ನೊಳಗೆ ನಿಮಗೆ ಎಲಿಫೆಂಟ್ ಫೀಡಿಂಗ್ ಆ್ಯಕ್ಟಿವಿಟಿ ಕೂಡ ಇರುತ್ತೆ. ಸೊ ಪರ್ ಫೀಡ್ 50 rupees ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್. ಅದೇ ಇನ್ ಕೇಸ್ ಆಗಲೇ ಹೇಳಿದಾಗೆ ವಾಟರ್ ಲೆವೆಲ್ಸ್ ಜಾಸ್ತಿ ಇದ್ದು ರೈನಿ ಸೀಸನ್ಸಲ್ಲಿ ನೀವು ಬರಬೇಕು ಅಂದರೆ ಇಲ್ಲಿನ ಎಂಟ್ರಿ ಫೀಸ್ ಪ್ಲಸ್ ಬೋಟ್ ಚಾರ್ಜ್ ಸೇರಿ ಇಟ್ ವಿಲ್ ಬಿ ಅಪ್ರಾಕ್ಸ್ 260 to 280 rupees. ಆನೆ ನೋಡಿದ್ದಾಯಿತು, ಫೋಟೋ ತಕ್ಕೊಂಡಿದ್ದಾಯಿತು. ಬನ್ನಿ
ಎಲಿಫೆಂಟ್ ಬಾತಿಂಗ್ ಕಡೆ ಹೋಗೋಣ. ಈ ಕ್ಯಾಂಪಲ್ಲಿ ಅಪ್ರಾಕ್ಸ್ 30 to 31 ಎಲಿಫೆಂಟ್ಸ್ ಇದೆಯಂತೆ. ಸೊ ಅದರಲ್ಲಿ ನಿಮಗೆ ಒಂದು 15 to 16 ಎಲಿಫೆಂಟ್ಸ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಈ ಎಲಿಫೆಂಟ್ ಬಾತಿಂಗ್ ಆ್ಯಕ್ಟಿವಿಟಿಗೆ ಪರ್ ಪರ್ಸನ್ 250 to 300 ಚಾರ್ಜ್ ಮಾಡ್ತಾರೆ, ವಿಚ್ ಇನ್ ಮೈ ಒಪಿನಿಯನ್ ಈಸ್ ನಾಟ್ ವರ್ತ್. ಇನ್ ಮೈ ಒಪಿನಿಯನ್ ಯಾಕೆ ವರ್ತಲ್ಲ ಅಂದರೆ ನಿಮಗೆ ಅಪ್ರಾಕ್ಸಿಲಿ ಮೇ ಬಿ 25 to 30 ಮಿನಿಟ್ಸ್ ಬಿಡೋದು ಜಾಸ್ತಿನೇ. ಒಂದು 5 ಮಿನಿಟ್ಸ್ ಆನೆಗೆ ಸ್ನಾನ ಮಾಡ್ಸೋಕ್ಕೆ ಬಿಡ್ತಾರೆ, ಒಂದು 5 ಮಿನಿಟ್ಸ್ ಆನೆಗೆ ನೀರು ಹಚ್ಬೋದು, ಇನ್ನೊಂದು 5 ಮಿನಿಟ್ಸ್ ಆನೆ ನಿಮ್ಮೇಲೆ ನೀರು ಹಚ್ಚುತ್ತೆ. ಇಲ್ಲಿಗೆ ಬಂದಮೇಲೆ ಅನಿಸಿದ್ದು ಒಂದೇ, ಇದು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಅಲ್ಲ, ಇದು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಅಂತ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ವೀಕೆಂಡ್ಸಲ್ಲಿ ತುಂಬಾ ಕ್ಯೂ ಇರುತ್ತೆ. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಯಾವುದೇ ರೀತಿ ಕ್ಯೂ ಇಲ್ಲ. ನಾವು ಇಲ್ಲಿ ಬೆಳಗ್ಗೆ ರೀಚ್ ಆದಾಗ 10 o'clock ಆಗಿತ್ತು. ನಾವು ವಿ ಆರ್ ಲೀವಿಂಗ್ ಎಟ್ 1 PM. ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಏನೂ ಇಲ್ಲ, ಬಟ್ ಬಂದಿದ್ವಿ, ಸೊ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಗೋಲ್ಡನ್ ಟೆಂಪಲ್. ಇಲ್ಲಂತೂ ತುಂಬ ಪೀಸ್ಫುಲ್ ಆಗಿತ್ತು. ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಎಂಟ್ರಿ ಫೀಸ್ ಏನೂ ಇರೋದಿಲ್ಲ. ಇಲ್ಲಂತೂ ಪ್ರತಿಯೊಂದು ವಾಲ್ ಮೇಲೂ ಒಂದೊಂದು ವಿಚಿತ್ರವಾದ ಪೇಂಟಿಂಗ್ ಇತ್ತು. ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಇಲ್ಲಿ ಒಂದೊಂದು ಪೇಂಟಿಂಗ್ ಕೂಡ ಸಮ್ವಾಟ್ ರಿಲೇಟೆಡ್ ಟು ಹಿಂದೂ ಮೈಥಾಲಜಿ ಅನಿಸುತ್ತೆ. ನಾವೆಲ್ಲ ಹೇಗೆ ದೇವ್ರ ಮುಂದೆ ನೈವೇದ್ಯಕ್ಕೆ ಹಾಲು, ತುಪ್ಪ, ಮೊಸರಂತ ಇಡ್ತೀವಿ, ಇವ್ರುಗಳು ಅವ್ರ ದೇವ್ರ ಮುಂದೆ ಅದೇ ರೀತಿಲಿ ಕೂಲ್ ಡ್ರಿಂಕ್ಸ್, ನೀವೇ ನೋಡ್ತಿರೋ ಹಾಗೆ ಸ್ಲೈಸ್, ಕೊಕೊಕೋಲಾ, ಅಮೂಲ್ ಮಿಲ್ಕ್ ಶೇಕ್, ಈ ಥರ ಕೂಲ್ ಡ್ರಿಂಕ್ಸ್ನೆಲ್ಲ ಇಡ್ತಾರೆ. ನಮ್ಮ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಟಾಪ್ ಬಂದು ನಿಸರ್ಗಧಾಮ.
ನಿಸರ್ಗಧಾಮಕ್ಕೆ ಎಂಟ್ರಿ ಫೀಸ್ ಬಂದು ಪರ್ ಹೆಡ್ 60 ರುಪೀಸ್ ಆಗಿರುತ್ತೆ. ವೀಕೆಂಡ್ಸಲ್ಲಿ ಮೇ ಬಿ 80 ರುಪೀಸ್ ಅನಿಸುತ್ತೆ, ನಾಟ್ ಶೋರ್. ತುಂಬ ದೊಡ್ಡದಾಗೇ ಇದೆ, ಬಟ್ ಮೇ ಬಿ ರೈನಿ ಸೀಸನಲ್ಲಿ ಚೆನ್ನಾಗಿ ಕಾಣ್ಬೋದೇನೋ. ನಾವು ಹೋಗಿದ್ದು ಈ ಟೈಮಲ್ಲಂತೂ ಏನೂ ನೋಡೋಂಥದ್ದಿರಲಿಲ್ಲ, ಎಲ್ಲ ಮರ ಗಿಡ ಎಲ್ಲ ಒಣಗೋಗಿದ್ವು. ಇಲ್ಲಿ ನಿಮಗೆ ಒಳಗೆ ಒಂದು 4-5 ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಇದೆ, ಲೈಕ್ ಬರ್ಡ್ ಮ್ಯೂಸಿಯಂ, ಜಿಪ್ ಲೈನ್, ರೋಪ್ ಆ್ಯಕ್ಟಿವಿಟಿ, ಅಗೇನ್ ವಿಚ್ ವಿಲ್ ಬಿ ಕಾಸ್ಟೆಡ್ ಎಕ್ಸ್ಟ್ರಾ. ಹಾಗೆ ಇಲ್ಲಿ ಬೋಟಿಂಗ್ ಕೂಡ ಇದೆ. ಡಬಲ್ ಸೀಟರ್ 100 ರುಪೀಸ್, 4 ಸೀಟರ್ 200 ರುಪೀಸ್. ಇಷ್ಟ ಇದ್ದರೆ ಟ್ರೈ ಮಾಡ್ಬೋದು. ಇಲ್ಲೂ ಕೂಡ ನಿಮಗೆ ಒಳಗೆ ಕಾವೇರಿ ರಿವರ್ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಇದೊಂದೇ ಪೀಸ್ಫುಲ್ ಅನಿಸಿದ್ದು, ಇದು ಬಿಟ್ಟರೆ ಇನ್ನೇನು ಚೆನ್ನಾಗಿರಲಿಲ್ಲ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಮಾಂಗ್ಸ್ ಎಲ್ಲ ಒಳ್ಳೆ ಚಿಲ್ಲಿಂಗ್ ಮೂಡಲ್ಲಿದ್ದರು. ಮ್ಯೂಸಿಕ್, ಗ್ರೇಪ್ಸ್, ಕೂಲ್ ಡ್ರಿಂಕ್ಸ್, ಚಿಪ್ಸ್ ಎಲ್ಲ ತಂದು ಒಳ್ಳೆ ಚಿಲ್ ಮಾಡ್ತಿದ್ರು. ಸೊ ಇಲ್ಲಿ ಒಂದು 20-30 ಮಿನಿಟ್ಸ್ ಕೂತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಹೊರಟ್ವಿ. ನಾನು ರೆಕಮೆಂಡ್ ಮಾಡೋದಾದರೆ ಇಲ್ಲಿಗಂತೂ ಬರಲೇಬೇಡಿ, ಬಿಕಾಸ್ ಇಟ್ಸ್ ಅ ವೆರಿ ಬೋರಿಂಗ್ ಪ್ಲೇಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.